ಹಲೋ ಫ್ರೆಂಡ್ಸ್, ಇವತ್ತು ನಮ್ಮ ಕಿಚನ್ ಚಾನಲಲ್ಲಿ ಅವಲಕ್ಕಿ ಮಿಕ್ಸ್ಚರ್ ಯಾವ ರೀತಿ ಮಾಡ್ಬೋದು ಅಂತ ನೋಡೋಣ ಫ್ರೆಂಡ್ಸ್. ಮೊದಲಿಗೆ ನಾನಿಲ್ಲಿ ಒಂದು ಬಾಣಲೆಗೆ ಅರ್ಧ ಕೆ.ಜಿ ಪೇಪರ್ ಅವಲಕ್ಕಿಯನ್ನು ತೊಗೊಂಡಿದ್ದೇನೆ ಫ್ರೆಂಡ್ಸ್. ಅದನ್ನೊಂದು ಸ್ವಲ್ಪ ಸಣ್ಣ ಉರಿಯಲ್ಲಿಟ್ಟು ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳೋಣ. ಬಿಸಿಲಿದ್ದರೆ ಬಿಸಿಲಲ್ಲಿ ಬೇಕಂದರೆ ನೀವು ಹಾಕ್ಕೋಬೋದು. ಆದರೆ ಈಗ ಬಿಸಿಲಿಲ್ಲ ಅಂತ ನಾನು ಒಂದು ಸ್ವಲ್ಪ ಬಿಸಿ ಆಗಲಿ ಅಂತ, ಸ್ವಲ್ಪ ಕ್ರಿಸ್ಪಿನೆಸ್ ಬರಲಿ ಅಂತ ಒಂದು 2 ನಿಮಿಷ ಇದನ್ನು ಸಣ್ಣ ಉರಿಯಲ್ಲಿಟ್ಟು ಒಂದು ಸ್ವಲ್ಪ ಬಿಸಿ ಮಾಡ್ಕೊತಿದ್ದೇನೆ ಫ್ರೆಂಡ್ಸ್. ನಮ್ಮ ಕಿಚನ್ ಚಾನಲನ್ನು ಯಾರಾದರೂ ಹೊಸಬರು ನೋಡಿದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಆಲಲ್ಲಿ ಸೆಟ್ ಮಾಡಿದರೆ ನಾನು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬಂದುಬಿಡುತ್ತೆ ಫ್ರೆಂಡ್ಸ್. ಇಲ್ಲಿ ಅರ್ಧ ಕೆ.ಜಿ ಪೇಪರ್ ಅವಲಕ್ಕಿಗೆ ಒಂದು 1/4 ಕಪ್ಪಷ್ಟು ಎಣ್ಣೆ ತಗೊಂಡಿದ್ದೇನೆ ಫ್ರೆಂಡ್ಸ್. ನೀವು ಅಡುಗೆ ಮನೆಯಲ್ಲಿ ಯಾವ ಎಣ್ಣೆಯನ್ನು ಯೂಸ್ ಮಾಡ್ತೀರೋ ಅದೇ ಎಣ್ಣೆಯನ್ನು ಯೂಸ್ ಮಾಡ್ಕೋಬೋದು. ಈಗ ಅದಕ್ಕೊಂದು ಮುಕ್ಕಾಲು ಕಪ್ಪಷ್ಟು ಶೇಂಗಾ, ಜಾಸ್ತಿ ಬೇಕಂದರೆ ಜಾಸ್ತಿ ಶೇಂಗಾ ಇಷ್ಟಪಡೋದಿದ್ರೆ ಹಾಕ್ಕೋಬೋದು ಫ್ರೆಂಡ್ಸ್. ಅದರ ಜೊತೆಗೆ ಒಂದು ಅರ್ಧ ಕಪ್ಪು ಹುರಿಗಡಲೆ ಅಥವಾ ಪುಟಾಣಿಯನ್ನು ಇಲ್ಲಿ ಹಾಕ್ಕೊತಿದ್ದೇನೆ. ಅದನ್ನೊಂದು ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು ಫ್ರೆಂಡ್ಸ್. ಮತ್ತು ನಾನೊಂದು ಸ್ವಲ್ಪ ಒಣ ಕೊಬ್ಬರಿಯನ್ನು ಹಾಕ್ಕೊತೇನೆ, ಯಾಕಂದ್ರೆ ನಮ್ಮ ಮನೆಯಲ್ಲಿ ಒಣ ಕೊಬ್ಬರಿ ಇಷ್ಟಪಡೋದಿಲ್ಲ ಅಂತ ಸ್ವಲ್ಪ ಹಾಕ್ಕೊಂಡಿದ್ದೇನೆ ಫ್ರೆಂಡ್ಸ್. ನೀವು ಬೇಕಂದರೆ ಜಾಸ್ತಿ ಇಷ್ಟಪಡುವವರಿದ್ದರೆ ಹಾಕ್ಕೋಬೋದು. ಅದರ ಜೊತೆಗೆ ನಾನು 4 ಹಸಿಮೆಣಸಿನ್ಕಾಯನ್ನು ಸಣ್ಣಗೆ ಹೆಚ್ಚಿ ಹಾಕ್ಕೊತಿದ್ದೇನೆ ಮತ್ತು 1 ಮುಷ್ಟಿಯಷ್ಟು ಕರಿಬೇವು. ಈ ಹಸಿಮೆಣಸಿನ್ಕಾಯಿ ಬದಲು ಬ್ಯಾಡಗಿ ಮೆಣಸಿನ್ಕಾಯನ್ನು ಬೇಕಂದರೂ ಹಾಕ್ಕೋಬೋದು, ಆದರೆ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಜೊತೆಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿಣವನ್ನು ಕೂಡ ಇಲ್ಲಿ ಹಾಕ್ಕೊತಿದ್ದೇನೆ. ಉಪ್ಪನ್ನು ಕೂಡ ನೋಡಿಕೊಂಡು ಹಾಕೋರಿ ಫ್ರೆಂಡ್ಸ್, ಯಾಕಂದರೆ ಉಪ್ಪು ಜಾಸ್ತಿ ಆದರೆ ಆಮೇಲೆ ಅವಲಕ್ಕಿ ಮಿಕ್ಸ್ಚರ್ ತಿಂದು ನೀರು ಕುಡಿಯೋಂಗೆ ಆಗಬಾರ್ದು. ಅದಕ್ಕೋಸ್ಕರ ಉಪ್ಪನ್ನು ನೋಡಿಕೊಂಡು ಹಾಕೋರಿ. ಅದರ ಜೊತೆಯೇ ನಾನೊಂದು 10 ಗ್ರಾಮ್ ದ್ರಾಕ್ಷಿ ಗೋಡಂಬಿಯನ್ನು ಕೂಡ ಇಲ್ಲಿ ಹಾಕ್ಕೊತಿದ್ದೇನೆ. ನೀವು ಜಾಸ್ತಿ ಬೇಕಂದರೆ ಹಾಕ್ಕೋಬೋದು. ಜೊತೆಗೇ 1 ಲಿಂಬೆ ಹಣ್ಣಿನ ನೀರನ್ನು ಇಲ್ಲಿ ಹಾಕ್ಕೊತಿದ್ದೇನೆ. ಸ್ವಲ್ಪ ಹುಳಿಯಾಗಿ, ಖಾರ ಆಗಿ, ಉಪ್ಪು ಸ್ವೀಟ್ನೆಸ್ ಎಲ್ಲಿದ್ದರೆ ಅವಲಕ್ಕಿ ಮಿಕ್ಸ್ಚರ್ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಇವೆಲ್ಲವನ್ನು ಒಂದು ಸ್ವಲ್ಪ ಒಣ ಕೊಬ್ಬರಿ ಕಲರ್ ಚೇಂಜ್ ಆಗೋವರೆಗೆ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಿದ್ದೇನೆ ಫ್ರೆಂಡ್ಸ್. ಇದು ಚಹಾ ಜೊತೆ ಮತ್ತು ಸಂಜೆ ಟೈಮ್ ಮಕ್ಕಳಿಗೆ ಮನೆಗೆ ಶಾಲೆಯಿಂದ ಬಂದಾಗ ಕೊಡ್ಬೋದು. ಯಾರಾದರೂ ಗೆಸ್ಟ್ ಅಪರೂಪಕ್ಕೆ ಬಂದಾಗೂ ಇದನ್ನು ಕೊಡ್ಬೋದು. ಇಲ್ಲಿ ಸಕ್ಕರೆ ಪುಡಿಯನ್ನು ಕೂಡ ಇಲ್ಲಿ ಹಾಕ್ಕೊತಿದ್ದೇನೆ. ಸಕ್ಕರೆನ ಹಾಕ್ಕೋಬೇಡಿ ಫ್ರೆಂಡ್ಸ್, ಯಾಕಂದರೆ ನಾವು ಎಣ್ಣೆಯಲ್ಲಿ ಸಕ್ಕರೆಯನ್ನು ಹಾಕ್ಕೊಂಡು ಬಿಟ್ಟರೆ ಅದು ಒಂದು ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ. ಅದಕ್ಕೆ ಸಕ್ಕರೆ ಪುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ ಫ್ರೆಂಡ್ಸ್. ಅದು ಒಂದೇ ಕಡೆ ಉಳಿದರೆ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ. ಮತ್ತು ನಿಮಗೆ ಸಕ್ಕರೆ ಪುಡಿನ ಆಮೇಲೆ ಬೇಕಂದ್ರೂ ಹಾಕ್ಕೋಬೋದು ಅವಲಕ್ಕಿ ಮೇಲೆ. ಆದರೆ ಒಂದು ಸ್ವಲ್ಪ 1-2 ಟೇಬಲ್ ಸ್ಪೂನಷ್ಟು ಸಕ್ಕರೆ ಪುಡಿಯನ್ನು ಹಾಕ್ಕೊತಿದ್ದೇನೆ ಫ್ರೆಂಡ್ಸ್. ಎಲ್ಲವೂ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ನಾನು ಗ್ಯಾಸನ್ನು ಆಫ್ ಮಾಡ್ಕೋಬಾರ್ದು ಫ್ರೆಂಡ್ಸ್. ಸಣ್ಣ ಉರಿಯಲ್ಲಿಟ್ಟು ಈ ಅವಲಕ್ಕಿಯನ್ನು ಕೂಡ ಅದರ ಜೊತೆನೇ ಹಾಕಬೇಕು. ಯಾಕಂದರೆ ಸ್ವಲ್ಪ ಕ್ರಿಸ್ಪಿನೆಸ್ ಬಂದರೆ ನೀವು ಇದನ್ನು ಒಂದು ಏರ್ಟೈಟ್ ಡಬ್ಬದಲ್ಲಿ ಹಾಕಿಟ್ಟು ಒಂದು 15 ದಿವಸ ಆದರೂ ಅದರ ಕ್ರಿಸ್ಪಿನೆಸ್ ಹೋಗೋದಿಲ್ಲ ಫ್ರೆಂಡ್ಸ್. ಅದಕ್ಕೋಸ್ಕರ ಗ್ಯಾಸನ್ನು ಚಾಲು ಇಟ್ಟು ಈ ರೀತಿ ಒಂದು ಸಣ್ಣಗೆ ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಒಂದೇ ಸಲ ಅಷ್ಟು ಅವಲಕ್ಕಿಯನ್ನು ಈ ಪಾತ್ರೆಗೆ ಹಾಕ್ಕೊಳ್ಳೋಕ್ಕಾಗೋದಿಲ್ಲ. ಅದಕ್ಕೆ ಸ್ವಲ್ಪನೇ ಹಾಕ್ಕೊತಿದ್ದೇನೆ ಫ್ರೆಂಡ್ಸ್. ಯಾರಾದರೂ ಗೆಸ್ಟ್ ಬಂದಾಗಲೂ ಚಹಾ ಜೊತೆ ಇದನ್ನು ಕೊಡ್ಬೋದು ಫ್ರೆಂಡ್ಸ್. ಈಗೆಲ್ಲ ಅವಲಕ್ಕಿಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೇನೆ. ಆದರೆ ನೀವು ಒಂದು ತಿಳ್ಕೊಬೇಕು, ಗ್ಯಾಸನ್ನು ಮಾತ್ರ ಆಫ್ ಮಾಡ್ಕೋಬೇಡಿ. ಯಾಕಂದರೆ ಅದೊಂದು ಸ್ವಲ್ಪ ಕ್ರಿಸ್ಪಿನೆಸ್ ಆಗಬೇಕು ಅಂತ ನಾನು ಗ್ಯಾಸನ್ನು ಸಣ್ಣ ಉರಿಯಲ್ಲಿಟ್ಟು ಮಿಕ್ಸ್ ಮಾಡ್ಕೊತಿದ್ದೇನೆ. ಇದರ ಮೇಲೇ ನಾನು ಸಕ್ಕರೆ ಪುಡಿಯನ್ನು ಇನ್ನೂ ಒಂದು ಸ್ವಲ್ಪ ಹಾಕ್ಕೊತಿದ್ದೇನೆ ಫ್ರೆಂಡ್ಸ್. ಯಾಕಂದರೆ ಅಷ್ಟೇ ಸಕ್ಕರೆ ಪುಡಿ ಸಾಕಾಗೋದಿಲ್ಲ. ಸ್ವಲ್ಪ ಸ್ವೀಟ್ನೆಸ್ ಬೇಕಂದರೆ ಬೇಡ, ಸ್ವೀಟ್ನೆಸ್ ಇಷ್ಟಪಡೋದಿಲ್ಲ ಅಂದರೆ ಸಾಕು ಅಷ್ಟೇ ಸಕ್ಕರೆ ಪುಡಿ. ಆದರೆ ನಾನು ಇದ್ರ ಮೇಲೆ ಒಂದು ಸ್ವಲ್ಪ ಸಕ್ಕರೆ ಪುಡಿಯನ್ನು ಹಾಕ್ಕೊತಿದ್ದೇನೆ ಫ್ರೆಂಡ್ಸ್. ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ತಣ್ಣಗಾದಮೇಲೆ ಒಂದು ಏರ್ಟೈಟ್ ಡಬ್ಬದಲ್ಲಿ ಹಾಕಿಟ್ರೆ ನಿಮಗೆ 15 ದಿವಸ 20 ದಿವಸ ಆದರೂ ಏನೂ ಆಗೋದಿಲ್ಲ. ಜೊತೆಗೆ ಅದರ ಕ್ರಿಸ್ಪಿನೆಸ್ನೂ ಹೋಗೋದಿಲ್ಲ ಫ್ರೆಂಡ್ಸ್. ನೀವು ಒಂದು ಸಲ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವಿಡಿಯೋವನ್ನು ನೀವು ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್.